ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ ವಾಯಂ ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಖರ್ಗ್ ದ್ವೀಪ ಇದು ಇರಾನಿನ ಅತ್ಯಂತ ತೈಲ ನಿಕ್ಷೇಪ. ಇರಾನದ 95% ಅಂದರೆ 95% ಈ ದ್ವೀಪದಲ್ಲಿ ಹೊರಡ್ತದೆ, ತೆಗಿಲಾಗ್ತದೆ, ಪ್ರಪಂಚಕ್ಕೆ ಹಂಚಲಾಗ್ತದೆ. ಅಂಥ ರಿಚ್ ಸೋರ್ಸ್. ಆ ಸೋರ್ಸನ್ನು ನಾಶ ಮಾಡಬೇಕು ಅಂದಾಗ ಇದು ಇರಾನ್ ಬಗ್ತದೆ ಅನ್ನೋಂಥ ಕಾರಣಕ್ಕೆ ಅಲ್ಲಿ ಬಂಬಾರ್ಡ್ಮೆಂಟನ್ನು ನಮ್ಮ ಅಮೇರಿಕಾ ಮಾಡಿದ, USA ಮಾಡಿದ. ಅದು ಮಾಡಿದರೆ ನಿಂತೇನು ಯುದ್ಧ? ಇಸ್ಲಾಮಿಕ್ ಸ್ಟೇಟ್ ಅಂದರೆ ಇರಾನ್ ಹಿಂದೆ ಸರಿತನದಿಂದ ಇಲ್ಲ, ಮತ್ತು ಪ್ರತಿದಾಳಿ ಸ್ಟಾರ್ಟ್ ಮಾಡಿಬಿಡ್ತದೆ. ಅದರಲ್ಲೂ ಬಹರೀನ್, ಕತಾರ, UAE, ಸೌದಿ ಅರೇಬಿಯಾ, ಒಮಾನ್ ಇಲ್ಲೆಲ್ಲ ಇದ್ದಂಥ ಅಮೇರಿಕೆಯ ನೆಲೆಗಳನ್ನೆಲ್ಲ ಅವುಗಳ ಮೇಲೆ ಕ್ಷಿಪಣಿ ದಾಳಿ ನಿರಂತರ ಸ್ಟಾರ್ಟ್ ಮಾಡೇ ಬಿಡ್ತು. ನಿಜವಾಗಿಯೂ ಇವತ್ತು ವಂಡರ್ ಆಗಿದೆ. ಎಂಥ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತರು, ಅತ್ಯಂತ ಈ ಸ್ಪೈ ಅಂದರೆ ಗುಪ್ತಚರ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಬಲರು ಯಾರು ಅಂದರೆ CIA, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಅದು ಇನ್ಸ್ಟಿಟ್ಯೂಟ್ ಅಮೇರಿಕದ್ದು. ಅದರ ನಂತರ ಮೊಸಾದ್ ಬಗ್ಗೆ ಅಂತ ಅದ್ಭುತವಾದ ಮಾತುಗಳು. ಅದು ಇಸ್ರೇಲ್. ಜಗದ ಯಾವುದೇ ಮೂಲೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಟುಕೊಂಡು ತಮ್ಮ ದೇಶಕ್ಕೆ ಅನುಕೂಲ ಆಗುವಂಗೆ ಇವೆರಡು ಸಂಸ್ಥೆಗಳು ಭಾಳ ದೊಡ್ಡ. FBI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಇವೆಲ್ಲನೂ ಒಂದು ಲೆಕ್ಕಾಚಾರದ ಮೇಲೆ ಖಮೇನಿಯವರನ್ನು ಹೊಡೆದು ಬಿಟ್ರೆ, ಕಿತ್ತಾಕಿಬಿಟ್ರೆ ಇರಾನ್ ನಂಬುದು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಉದಾಹರಣೆ ಇತ್ತು ವೆನಿಜುಲಾ ಅಧ್ಯಕ್ಷರಂತಾಗ ಅಲ್ಲಿ ಏನೂ ಜನ ಮಾಡಲಿಲ್ಲ, ಎದ್ದು ನಿಲ್ಲಿಲ್ಲ, ಸೈನ್ಯ ಎದ್ದು ನಿಲ್ಲಿಲ್ಲ. ಅದು ಅವ್ರಿಗೆ ಸ್ಫೂರ್ತಿ ಆಯಿತು. ಅದೇ ಕಾಲಕ್ಕೆ ನ್ಯಾಟೋ ಗ್ರೀನ್ಲ್ಯಾಂಡಕ್ಕೆ ಸೈನ್ಯ ಕಳಿಸ್ತು. ಗ್ರೀನ್ಲ್ಯಾಂಡನ್ನು ಇವರು ಅಮೆರಿಕ ಸೈನ್ಯ ಹಂಚಿಸ್ಕೊಂಡಿತ್ತು. ಇವತ್ತಿಗೆ ಅಮೆರಿಕ ಹೀಗಾಗಿ ತಾನೇನು ತಿಳ್ಕೊಂಡ್ಬಿಡ್ತಪ್ಪ ಅಂದ್ರೆ, ನನ್ನಂಥ ಶಕ್ತಿಶಾಲಿ ಯಾರಿಲ್ಲ, ಐ ಆಮ್ ದ ಸೂಪರ್ ಪವರ್, ನನ್ನ ಜೊತೆಗೆ ಇಸ್ರೇಲ್ ಇದ್ದರೆ ಮುಗಿದೋಗ್ಬಿಡ್ತು. ಯಾಕಂದರೆ ಇಸ್ರೇಲ್ ನಾನು ಕಳೆದ 50 ವರ್ಷಗಳಿಂದ ಮಿಡ್ಲ್ ಈಸ್ಟ್, ಮಧ್ಯ ಏಷ್ಯಾದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಅಷ್ಟದ ಆ ಸ್ಟೇಟ್ ದೇಶ ಇಸ್ರೇಲ್ ಈ ಇಸ್ಲಾಮಿಕ್ ದೇಶಗಳನ್ನೆಲ್ಲ ಹಂಚಿಸ್ಕೊಂಡು ಬಾಳೆ ಮಾಡ್ತಾಯಿತ್ತು. ಇಬ್ಬರು ಕೂಡಿದ್ರೆ ಮುಗಿದೋಗ್ಬಿಡ್ತು. ಇರಾನನ್ನು ಒಂದು ಕ್ಷಣದಲ್ಲಿ ಧ್ವಂಸ ಮಾಡಿಬಿಡ್ತೀವಿ ಅಂತ. ಇದು ಓವರ್ ಕಾನ್ಫಿಡೆನ್ಸ್. ಇವತ್ತು ಅನ್ಸ್ಲಿಕ್ಕತ್ತದ ಅಮೇರಿಕ ಅದು ತಪ್ಪು ಮಾಡಿದ್ನಿ ಅಂತೇಳಿ. ಯಾರ್ಯಾರೋ ಸಲಹೆಕಾರು, ಅದು CIA ಸಲಹೆ, ಮೊಸಾದ್ ಸಲಹೆ ಇಲ್ಲ, ಅವ್ರು ಮುಗಿದೋಗ್ಬಿಡ್ತು, ಸೋತೋಗ್ಬಿಡ್ತಾರೆ. ಆದರೆ ಅದ್ಭುತವಾದ ಏನಾಗಿತ್ತು ಅಂದರೆ ಇಲ್ಲೇ ವಿಶೇಷವಾಗಿ ಇಸ್ಲಾಮಿಕ್ ರೆವಲ್ಯೂಷನರಿ ಕಾರ್ಪ್ಸ್ IRGC ಅನ್ನುವಂಥ ದೊಡ್ಡ ಸಂಘಟನೆ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಭಾಳ ಅದ್ಭುತವಾದ ಸಂಘಟನೆ. ಇಲ್ಲಿ ಎಲ್ಲರೂ ಲೀಡ್ರನ್ನ, ಎಲ್ಲರೂ ಬುದ್ಧಿವಂತರನ್ನ, ಮತ್ತು ಒಬ್ಬರು ಮಾತೊಬ್ಬರು ಕೇಳುವಂಥವು, ದೇಶಕ್ಕಾಗಿ ತಮ್ಮಂಥ ಸಮರ್ಪಣೆ ಮಾಡ್ಕೊಂಡಂಥ ಒಂದು ದಳ, ಗಟ್ಟಿಮುಟ್ಟು ದಳ. ಈ ದಳವ ಇವು ಒಂದಾದ್ರೆ ಒಂದಂತಾರ ಬಂದಿಲ್ಲು ಅಂತ. ಇಲ್ಲಿ ಒಬ್ಬನೇ ಟ್ರಂಪ್ ಇಲ್ಲ, ಇಲ್ಲಿ 100,000 ಜನ ಟ್ರಂಪ್ಸ್, ನಿಧನ್ಯಾವು ಅವರೆಲ್ಲ ಇಲ್ಲೇ ಇಡೀ ತಮ್ಮ ವ್ಯವಸ್ಥೆ ಉಳಿಸುವ ಸಲುವಾಗಿ ತಾವೆಲ್ಲರೂ ಒಂದೇ ಹೋರಾಟ ಮಾಡುವಂಥ ಶಕ್ತಿ ಇವತ್ತು ಮೊಸಾದಕ್ಕೆ ಗೊತ್ತಾಗಲಿಕ್ಕತ್ತದ. ನಿಜವಾಗಿ ಅವ್ರಿಗೆ ಗೊತ್ತಾಗದ ಹಂಗೆ ಇದು ಬೆಳೆಸುತ್ತೆ. ಹಂಗೆ ಖಮೇನಿ ಆಗಿರ್ಬೋದು ಅಥವಾ ಅಲ್ಲಿಯ ಲೀಡರ್ಸ್ ಆಗಿರ್ಬೋದು, ಎಲ್ಲರೂ ಲೀಡರ್ ಆಗುವಂಥದ್ದು ಅದ್ಭುತವಾದ ಕಲೆ. ಇವತ್ತು ಅಮೇರಿಕಾಗೆ ಸೂಪರ್ ಪವರ್ ಅದೇನು ಮೆರಿತಾ ಇತ್ತು, ಅದಕ್ಕೆ ದೊಡ್ಡ ಹೊಡೆತ ಕೊಟ್ಬಿಟ್ಟದ. ನೋಡಿರಿ, ಖರ್ಗ್ ದ್ವೀಪದ ಮೇಲೆ ಆ ಎಣ್ಣೆ ಮೇಲೆ ಏನೋ ಒಂದು ಬಾಂಬ್ ಹಾಕ್ತದೆ, ಬೆದರಿಕೆ ಹಾಕಿ ಒಂದಿಷ್ಟು ಬಾಂಬ್ ಹಾಕಿದ್ರು. ಅದ್ರ ಪ್ರತಿಯಾಗೆ ಅದು ಹಾಳಾದರೂ ಅಡ್ಡಿಲ್ಲ, ನಾವು ನಿಮ್ಮನ್ನು ಬಿಡೋದಿಲ್ಲ. ಮಾತಾಡಿದ ಯಾವ ಬರ್ತೀವಿ, ನೀವು ನಮಗೆ ಎಲ್ಲಿ ಖರ್ಚು ಮಾಡಿಸೋದು ಕೊಟ್ಟಾಗ ಯಾವ ದೇಶ ಯುದ್ಧ ಕೊಡ್ಲಿಕ್ಕೆ ಸಾಧ್ಯ? ಈ ನೆಲೆಯಲ್ಲಿ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಅಂದರೆ ಇದರ ಅರ್ಥ ನಾವು ಯುದ್ಧ ಬಿಡೋದಿಲ್ಲ, ನಾವು ಮಾಡೋರ. ಅಮೇರಿಕಾಗ ಏನೋ ಅಂತಾರಲ್ಲ ಗಾದಿ ಮಾತು ಕನ್ನಡದಲ್ಲೇ, ಒಂದು ಕೊಡೋದು 9 ದಿವ್ಸ ಕೊಡೋದು ಅದಂಗೆ ಆಗ್ಯದ. ಏನು ಮಾಡ್ಬೇಕು ತಿಳಿತಾ ಇಲ್ಲ, ಹಿಂಸೆಡ್ಲಿಕ್ಕೆ ಆಗ್ತಾಯಿಲ್ಲ. ಜಗತ್ತು ನಾವು ಬಲಾಢ್ಯ ಅಂತ ತೋರಿಸ್ಕೊಂಡಂಥ ದೇಶ. ಭಾರತವನ್ನು ಹಂಚಿಕೊಂಡಿದ್ದು, ಚೈನಾವನ್ನು ಹಂಚಿಕೊಂಡಿದ್ದು, ರಷ್ಯಾವನ್ನು ಹಂಚಿಕೊಂಡಿದ್ದು, ಇಡೀ ವಿಶ್ವವನ್ನು ಹಂಚಿತ್ತು ಬಿಡೋರು. ಈವನ್ ಯುರೋಪಿಯನ್ ಯೂನಿಯನ್ ಸಹಿತ ಇವತ್ತಿಗೆ ಬೆದರ್ತದೆ ಅಮೇರಿಕಾಗ.
ಅಂದಾಗ ಸಹಜವಾಗಿ ನಾವು ಸೂಪರ್ ಪವರ್ ತಂದಂಥವ್ರಿಗೆ ಇವತ್ತು ಎಂಥ ಹೊಡೆತ ಕೊಟ್ಬಿಟ್ಟದಪ್ಪ ಅಂತಾರೆ, ನೀವು ಇಲ್ಲಿವರೆಗೆ ಆದಂಥದ್ದೆಲ್ಲ ನಾವೇನು ಖರ್ಚು ಮಾಡಿದ್ದು ಕೊಡಬೇಕು ನೀವು ಅಂದಾಗ ಮುಂದಿನ ಮಾತುಕತೆ ಅದು ಇನ್ನೂ ಎಷ್ಟಿರ್ಬೇಕು ಅವರಲ್ಲಿ ಕ್ಷಿಪಣಿಗಳು. ನೋಡ್ರಿ, ಕರ್ಕ್ ಐಲ್ಯಾಂಡ್ ಬಾಂಬ್ ಒಗಿದ ಬಿ ಬಾಂಬ್ ನಮ್ಮ ಶಕ್ತಿಶಾಲಿ ಅದು ಹಾಗೆ ಹೀಗೆಲ್ಲ ಪ್ರಪಂಡ ರಗಡದ ಸಾಕಷ್ಟು ಪ್ರಪಂಡ ಅಮೆರಿಕದಿಂದ ಅದು ಹಾಕಿದರೂ ಸಹಿತ ಅದೇ ಕ್ಷಣದಲ್ಲಿ ಹೇಳ್ತೀನಿ ನಿಮಗೆ, ಬಹರೇನ್ ಆಯಿತು, ಜೊತೆ ಸೌದಿ ಅರೇಬಿಯಾ ಆಯಿತು, ಖತಾರ್ ಆಯಿತು, ಒಮಾನ್ ಆಯಿತು, UAE ಆಯಿತು, ಕುವೈತ್ ಆಯಿತು, ಎಲ್ಲ ಕಡೆಯೂ ಎಲ್ಲೆಲ್ಲಿ ಅಮೇರಿಕೆಯ ಏನಪ್ಪ ಈ ಒಂದು ಕನ್ಸುಲೇಟ್ ಅಂತೀವಿ ನಾವು, ಅಥವಾ ಒಂದು ಏನಪ್ಪ ವಿದೇಶಾಂಗದ ಒಂದು ಏನು ಆಫೀಸ್ಗಳು ಅಮೇರಿಕದ ಯಾವಿದ್ದಾವೆ ಮತ್ತು ಅದೇ ಕಾಲಕ್ಕೆ ಬೇಸ್ಗಳು, ನೌಕಾನೆಲೆ ಆಗಿರ್ಬೋದು, ಏರ್ ನೆಲೆ ಆಗಿರ್ಬೋದು, ಅವುಗಳ ಮೇಲೆಲ್ಲ ಕ್ಷಿಪಣಿ ದಾಳಿ ರಾಟ್ ಇಸ್ರೇಲ್ ಅಂತ ಇವತ್ತು ಏನು ಉಳಿತಾ ಇಲ್ಲ. ಎಲ್ಲಿ ನೋಡಿದ್ರೆ ಬೆಂಕಿ ಬೆಂಕಿ ಬೆಂಕಿ. ಕಳೆದ 4-5 ದಿನದಿಂದ ನೆತನ್ಯಾಹು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ, ಅವ್ರ ಮಗ ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ, ಸುದ್ದಿ ಬರ್ತಾ ಇಲ್ಲ, ಎಲ್ಲಿ ಯಾವ ಬಂಕರ್ದಲ್ಲಿ ಕುಳಿತುಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಇಸ್ರೇಲ್ ಇವತ್ತು ಹೊತ್ತು ಇರ್ತಾ ಇದೆ. ಯಾವ ಇಸ್ರೇಲ್ದಿಂದ ಇಡೀ ಇಸ್ಲಾಮಿಕ್ ಸ್ಟೇಟ್ಗಳು, ಅಲ್ಲಿ ಇಸ್ಲಾಮಿಕ್ ದೇಶಗಳೆಲ್ಲ ನಡಿಗೆ ಹೋಗಿದ್ವೋ ಇವತ್ತು ಆ ಇಸ್ರೇಲ್ಗೆ ನಡು ಹುಟ್ಟಿಸುವಂಥ ಕೆಲಸಗಳು ಇವತ್ತು ಇರಾನ್ ಮಾಡ್ತಾಯಿದೆ. ಅಮೇರಿಕ ಎಲ್ಲ ವಿದೇಶಾಂಗದ ನೆಲೆಗಳಿದ್ದಂಥ ಆಫೀಸ್ ಅಥವಾ ನೆಲೆಗಳಿದ್ದಂಥ ಕ್ಷೇತ್ರಗಳ ಮೇಲೆಲ್ಲ ಬಂಬಾರ್ಡ್ಮೆಂಟ್ ಕ್ಷಿಪಣಿ. ಈಗ ಅಮೇರಿಕಾದ ಮುಂಬೈನೂ ಬಂದು ನಿಂತು ಬಿಟ್ಟದೆ ಇವತ್ತು, ಕ್ಯಾಲಿಫೋರ್ನಿಯಾದ ಮೂಲಕ ಅಟ್ಯಾಕ್ ಮಾಡುವಂಥದ್ದು. ಇಲ್ಲಿವರೆಗೆ ಹೌದು ಚೈನಾದ ರಷ್ಯಾ ಹಿಂದದವಿಲ್ಲಂತಲ್ಲ, ಅದು ಸ್ವಂತ ತಮ್ಮಲ್ಲೇ ಒಂದು ಶಕ್ತಿನ ಬೆಳೆಸ್ಕೊಂಡಿದ್ದು ಭಾಳ ಮಹತ್ವದ. ಅದರಲ್ಲೂ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಏನಿದ್ದಾರಲ್ಲ ಇವರೆಲ್ಲರೂ ಅತ್ಯದ್ಭುತ, ಇವ್ರ ಹೋರಾಟ ಅತ್ಯದ್ಭುತ. ಒಂದೇ ಇಲ್ಲ, ಬೇರೆ ಬೇರೆ ಸ್ತರದಲ್ಲಿದ್ದಾರೆ. 1 ಲಕ್ಷ ಸೈನ್ಯ, 2 ಲಕ್ಷ ಸೈನ್ಯ, 50,000 ಸೈನ್ಯ, ಇವರೆಲ್ಲರೂ ಯುದ್ಧಕ್ಕೆ ತಯಾರಿಯಾಗಿ ನಿಂತಂಥ ಜನ ಸೈನಿಕರು. ಇವ್ರನ್ನ ಏನು ಮಾನಸಿಕ ಇವ್ರನ್ನ ಏನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಮಿಕ್ ವ್ಯೂಸು ಜೊತೆಗೆ ತಮ್ಮ ರಾಷ್ಟ್ರ ಉಳಿಸ್ಕೊಳ್ಳೇಬೇಕು ಅನ್ನೋ ಹಠ ಇವತ್ತು ಅಮೆರಿಕಾಗ ನುಂಗಲಾರದ ಬಿಸಿ ತುಪ್ಪ. ಕರ್ಗ್ ಐಲ್ಯಾಂಡ್ ನಾವು ಹೊಡಿತೀವಿ ಅಂತ ಅಂಚಿದ ಹಿಂದೆ ಸರಿಬೋದು ತಿಳ್ಕೊಂಡಿದ್ರು. ನಾವು ಹಾಳಾಗಿ ಹೋಗ್ತೀವಿ, ನೀವು ಹಾಳಾಗಿ ಹೋಗ್ರಿ ಅನ್ನುವಂಥ ಮಟ್ಟಕ್ಕೆ ಬಂದಿರ್ತದೆ ಇವತ್ತು ಇರಾನ್. ಹಿಂದೆ ಸರಿತನ ಇಲ್ಲ. ಹೀಗಾಗಿ ಇವತ್ತು 14 ದಿನ ಯುದ್ಧ ಮುಂದುವರಿತಾ ಇದೆ. ನಿಲ್ಲಿಸು ಯಾವ ಲಕ್ಷಣ ಕಾಣ್ತಾ ಇಲ್ಲ. ಮಧ್ಯದ್ದು ನಮ್ಮ ಇಲ್ಲಿವರೆಗೆ ಏನು ಲಾಸ್ ಆಯ್ತು ತುಂಬಿಕೊಳ್ಬೇಕು ಅಮೇರಿಕಾ ಮತ್ತು ಇಸ್ರೇಲ್. ಎರಡನೇದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ ಏನು ಬೇಸ್ ಅದಾವ, ನೆಲೆ ಅದಾವ, ನೌಕಾ ನೆಲೆ ಇರ್ಬೋದು, ನೌಕಾ ಯುದ್ಧ ನೆಲೆ ಇರ್ಬೋದು, ಅಥವಾ ಈ ಏರ್ ಯುದ್ಧ ನೆಲೆ ಇರ್ಬೋದು, ಇವನ್ನೆಲ್ಲ ಹಿಂದೆ ತಗೊಳ್ಬೇಕು ಅಂದಾಗ ಮಾತ್ರ ಹಾರ್ಮುಜ್ ಓಪನ್ ಇಲ್ಲ, ಹಾರ್ಮುಜ್ ಓಪನ್ ಇಲ್ಲ, ತೆರೆಗೊಳ್ಳೋದಿಲ್ಲ, ಅದನ್ನು ಬೇಕಾದಾಗಲ್ಲ ಅನ್ನುವಂಥ ಹಠಕ್ಕೆ ಬಂದಿದ್ದೆ ಇವತ್ತು ಇರಾನ್ದಿಂದಾಗೆ. ಅಮೇರಿಕಾ ತಲೆ ತಗ್ಸ್ತದನ, ಅವ್ರಿಗೆ ಲಾಸ್ ಅದೆಲ್ಲ ತುಂಬಿಕೊಡ್ತದನ, ಸಾಧ್ಯನ ಇದು? ಅದಕ್ಕಾಗಿ ಇವತ್ತು ಅದು ತುಳಸಿ ಬಿದ್ದಿರುವಂಥ ಅಮೇರಿಕಾ ಇವತ್ತು ಸ್ವಾಭಿಮಾನದ್ದು ವಿಶ್ವದ ಮುಂದೆ ತನ್ನ ತಲೆ ತಗ್ಸುವಂಥ ಪ್ರಸಂಗ ಇವತ್ತು ಬಂದಿರ್ತದೆ. ಇದು ಸೂಪರ್ ಪವರ್ ಅಲ್ಲ, ಇದೊಂದು ಸಾಮಾನ್ಯ ಪವರ್ ಅಂತ ತೋರಿಸುವಂಥದ್ದು ಒಂದು ಸ್ಥಿತಿಗೆ ಇವತ್ತು ಇರಾನ್ ಬಂದಿರ್ತದೆ. ಹೀಗಾಗಿ ಈ ಯುದ್ಧ ಇಲ್ಲಿ ಸಮುದ್ರ ಮುಗಿಯುವಾಗಿಲ್ಲ. ಒಂದು ಎರಡನೇದು ಇದು ಮುಗಿಸ್ಬೇಕಾದ್ರೆ ಇರಾನ ಮುಗಿಸ್ಬೇಕು ಅನ್ನುವಂಥ ಸ್ಥಿತಿ ಇವತ್ತಿನವರೆಗೆ ಅದು. ಇವತ್ತು 14 ದಿನ ಇವತ್ತಿನವರೆಗೆ ಸಹಿತ ಏನದಪ್ಪ ಅಂದ್ರೆ ಇರಾನನ ನಿಲ್ಲಿಸಬೇಕು ಯುದ್ಧ. ಅದು ಹೆಂಗೆ ಅವರು ಲಾಸ್ ತುಂಬಿಕೊಡ್ಬೇಕು ಅಮೇರಿಕಾ ಮತ್ತು ಇಸ್ರೇಲ್. ಜೊತೆಗೆ ಈ ಮಧ್ಯ ಏಷ್ಯಾದಿಂದ ನಿಮ್ಮ ಎಲ್ಲ ನೆಲೆಗಳನ್ನು ಕಿತ್ಕೊಂಡು ಹೋಗ್ಬೇಕು. ನೀವು ಎಲ್ಲ ನಿಮ್ಮ ಎಲ್ಲ ಕಡೆ ಹೋಗೋದು ನೀವು ನಾಶ ಮಾಡ್ತೀನಿ ಅಂತ ನಾಶ ಮಾಡ್ತಾ ಇದ್ದಾರೆ. ಅನೇಕ ಯುದ್ಧ ವಿಮಾನಗಳನ್ನು, ಅನೇಕ ನೌಕೆಗಳನ್ನು, ಅಬ್ರಾಹಂ ಲಿಂಕನ್ ಹೆಸರಿನಂಥ ನೌಕೆ ಅದು ಹೋಯಿತು, ಮತ್ತೊಂದು ತೊಗೊಂಬಂದಿದ್ರು, ಅದು ಹೊಡೆದು ಬೀಳ್ತಾ ಇದೆ. ಎಷ್ಟು ಹಾನಿ ಅಂತಂದ್ರೆ ದಿನನಿತ್ಯ ಬಿಲಿಯನ್ ಡಾಲರ್ಸ್ ಅಷ್ಟು ಲಾಸ್ ಆಗ್ಲಿಕ್ಕತ್ತದ ಅಂತೇಳಿ ಸುದ್ದಿ ಉಳಿತಾವೆ, ಕೌಂಟ್ಲೆಸ್ ಅಮೌಂಟ್. ಮತ್ತು ಜೀವಗಳು ಹೋಗ್ತಾ ಇದ್ದಾರೆ. ಅಮೇರಿಕದ ಸಾಕಷ್ಟು ಏನಕ್ಕೆ ಸಾಯ್ತಾ ಇದ್ದಾರೆ. ಇಸ್ರೇಲ್ ಅಂತ ಹೊತ್ತು ಇರ್ತಾ ಇದೆ. ಇಸ್ರೇಲಲ್ಲಿ ಇದ್ದಂಥ ಜನ ನಾವು ಬೇಡಪ್ಪ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಶಿಫ್ಟ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗೋದಕ್ಕೆ ಅಲ್ಲಿ ರೈಲ್ವೆ ಇದು ನಮ್ಮ ವಿಮಾನ ಹಾದಿ ಹೊಸೈತಿ ಎಲ್ಲ ಬಂತು. ಈ ಕಳೆದ 4-5 ದಿನದಿಂದ ನೆತನ್ಯಾಹು ಮೂಲ ಪುರುಷ ಈ ಯುದ್ಧಕ್ಕೆ. ಆ ಮನುಷ್ಯ ಕಾಣ್ತಾ ಇಲ್ಲ. ಅವನ ರೂಪದಲ್ಲಿ ಒಂದು AI ಮಾಡಿ ಏನೋ ಒಟ್ಟು ನ್ಯೂಸ್ ಮಾಡಿದ್ರು ಸುದ್ದಿ ಉಳಿತಾವ. ಅಂದರೆ ಅವ್ರು ಏನು ಮುಚ್ಚಿಕೊಂಡಿದ್ದಾರ ಅಥವಾ ಏನಾಯ್ತು ಅವರಿಗೆ, ನೆತನ್ಯಾಹು ಮತ್ತು ಅವ್ರ ಮಗ ಇವ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದರು ಕೇವಲ ನ್ಯೂಸ್ಗಳು ಕಾಣು ಬರುತ್ತವ್ರೊಬ್ಬರು ಇವತ್ತು ಟ್ರಂಪ್ ಅವರು ಮತ್ತು ಅವರ ವಿದೇಶಾಂಗ ಮಿನಿಸ್ಟರು, ರಕ್ಷಣಾ ಮಿನಿಸ್ಟರು, ಅದು ಸೆಕ್ರೆಟರಿಗಳು, ಇವರಷ್ಟೇ ಬಿಟ್ಟು ಮತ್ತೆ ಯಾರೂ ಇಲ್ಲ. ನಾವು ಗೆದ್ದಿದ್ದೀವಿ, ಮುಗಿದೋಯ್ತು ಇರಾನ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ಇರಾನ್ ತನ್ನ ಬಾಂಬ್ ದಾಳಿಯನ್ನು, ತನ್ನ ಕ್ಷಿಪಣಿ ದಾಳಿಯನ್ನು, ತನ್ನ ಸೂಪರ್ಸೋನಿಕ್ ದಾಳಿಗಳನ್ನು ಮುಂದುವರಿಸಿಬಿಟ್ಟಾರ. ಹೀಗಾಗಿ ಇವತ್ತಿಗೂ ಸಹ ಇರಾನ್ ಮುಂದಿದೆ.
ನನ್ನ ನಾಶ ಆದರೂ ಅಡ್ಡಿ ಇಲ್ಲ, ಇವ್ರು ತೊಗೊಂಡು ಹೋಗ್ತೀನಿ ಅನ್ನುವಂಥ ಮನಸ್ಥಿತಿ ಬಂದು ನಿಂತದ. ಇರಾಕ್ದಲ್ಲಿ ಇವ್ರ ಪರ ಇದ್ದಂಥ ಸೈನ್ಯ ಎದ್ದು ನಿಲ್ತಾ ಇದೆ. ನಿಧಾನಕ್ಕೆ ಅಲ್ಲೆಲ್ಲ ಸುತ್ತಮುತ್ತಿದ್ದಂಥ ಇಸ್ಲಾಮಿಕ್ ಏನು ವ್ಯೂಸ್ ಇದ್ದಂಥ ವಿಚಾರಗಳಿದ್ದಂಥ ಜನ ಇದ್ದಾರೆ, ಅವ್ರು ಎದ್ದು ನಿಲ್ತಾ ಇದ್ದಾರೆ. ಇದು ನಿಧಾನಕ್ಕೆ ಕ್ರಿಶ್ಚಿಯನ್ ವರ್ಸಸ್ ಇಸ್ಲಾಮಿಕ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಆದರೆ ಅಮೇರಿಕ ಯಾವ ರೂಪ ಪಡಿತದೋ, ಯಾವ ರೂಪದಲ್ಲಿ ಮುಂದೆ ಹೋಗ್ತದೋ ಅನ್ನೋದು ನಾವೆಲ್ಲ ಕಾದು ನೋಡಬೇಕಾಗಿದೆ. ಏನೋ ಆಗಲಿ, ಖರ್ಗ್ ಐಲ್ಯಾಂಡ್, ಖರ್ಗ್ ದ್ವೀಪ ಬಿಟ್ಟು ಕೊಡು ಮಾತಿಲ್ಲ. ಒಂದೆರಡು ನಾಶ ಆಗಲಿ, ನಿಮ್ಮನ್ನು ನಾಶ ಮಾಡ್ತೀನಿ ಅನ್ನುವಂಥ ಸ್ಥಿತಿಗೆ ಇರಾನ ಹಿಟ್ ಬ್ಯಾಕ್ ಮಾಡೋದು, ಹೊಡೆದು ಬಿಟ್ಟದು. ಈಗ ಹೊಡಿತಾ ಇದೆ. ನೋಡೋಣ ಮುಂದಿನ ದಿನ ಏನಾಗ್ತದೆ. ಅದು ಇದರಿಂದ ಆರ್ಥಿಕವಾಗಿ ಭಾರತಕ್ಕೆ ನಿಶ್ಚಿತವಾಗಿ ಬೀಳ್ತಾ ಇದೆ ಅನ್ನೋದನ್ನು ನಾವು ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಮತ್ತೊಂದು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಇದ್ರ ಮೇಲೆ ಆಗಿರ್ಬೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು.